ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತಿರುವುಗಳನ್ನ ಈ ಪ್ರಕರಣ ಪಡಿತಾ ಇರುವಂತಹ ಸಂದರ್ಭ. ಈಗ ಮತ್ತೊಂದು ತಿರುವು ಅಂತ ಅಂದ್ರೆ ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಹೌದು, ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ವಿಚಾರಣೆ ನಡೆದಿತ್ತು. ಈ ಟೈಮ್ನಲ್ಲಿ ಮಧ್ಯಾಹ್ನದ ನಂತರಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಸಿಟಿ ರವಿ ಅವರ ಪರವಾದಂತಹ ವಕೀಲರ ವಾದವನ್ನ ನ್ಯಾಯಾಧೀಶರು ಆಲಿಸಿದ್ದರು. ಪೊಲೀಸರ ಪರವಾದಂತಹ ವಾದವನ್ನ ಈಗ ಆಲಿಸೋದಿತ್ತು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾದಂತಹ ವಕೀಲರಿಗೆ ಸಂಬಂಧಪಟ್ಟ ಹಾಗೆ ಏನಿರ್ಬೋದು, ವಾದಕ್ಕೆ ಪ್ರತಿವಾದ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಇದೀಗ ಈ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈಗ ವರ್ಗಾವಣೆ ಮಾಡಲಾಗಿದೆ. ಇಂತಹದೊಂದು ನಿರೀಕ್ಷೆ ಖಂಡಿತವಾಗಿಯೂ ಇತ್ತು. ಇದು ಜೆಎಂಎಫ್ಸಿ ಕೋರ್ಟ್ನ ವ್ಯಾಪ್ತಿಗೆ ಬರುತ್ತಾ, ಬೆಳಗಾವಿಯ ಕೋರ್ಟ್ನ, ಅಥವಾ ಇದು ಇವರೊಬ್ಬರು ಪರಿಷತ್ನ ಸದಸ್ಯ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಆಗಬಹುದಾ ಅನ್ನುವಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯಂತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇದೀಗ ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಆಗಿದ್ದಂಥ ಸ್ಪರ್ಶ ಅವರು ಆದೇಶವನ್ನು ಕೊಟ್ಟಿದ್ದು, ಇದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ್ರೆ ಸೂಕ್ತ, ಈ ಪ್ರಕರಣ ಏನಿದೆ ಇದು ತನ್ನ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಇದೀಗ ಇಡೀ ಪ್ರಕರಣ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಿದೆ. ಮಧ್ಯಾಹ್ನದ ನಂತರದಲ್ಲಿ ಹತ್ತತ್ರ ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಚಾರ ಅಂತ ಅಂದ್ರೆ ಇಲ್ಲಿ ಸಿಟಿ ರವಿ ಅವರು ಆಲ್ರೆಡಿ ಬೇಲ್ಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಅದರ ವಿಚಾರಣೆಯೂ ಕೂಡ ಬರೋದಿದೆ ಅಂತ ಕಾಣಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಸಿಟಿ ರವಿ ಅವರನ್ನ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಸಿಟಿ ರವಿ ಇದ್ದಾರೆ. ಕೋರ್ಟ್ ಹಾಲ್ ನಲ್ಲಿ ರವಿ ಅವರನ್ನ ಸುತ್ತುವರೆದಿದ್ದಾರೆ ಪೊಲೀಸರು. ಸಿಟಿ ರವಿ ಅವರಿಗೆ ನ್ಯಾಯಾಂಗ ಬಂಧನ ಆಗದ ಹಿನ್ನೆಲೆಯಲ್ಲಿ ರವಿ ಅವರನ್ನ ಬಿಡುಗಡೆ ಮಾಡೋ ಬಗ್ಗೆ ಪೊಲೀಸರ ಜೊತೆ ಚರ್ಚೆ ಆಗಿದೆ. ರವಿ ಅವರ ಪರ ವಕೀಲರು ಪೊಲೀಸರ ಜೊತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಬಟ್ ಈ ಹಂತದಲ್ಲಿ ಹೌದು, ಈ ಕೋರ್ಟ್ ಇಂದ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಆಗಿರುವಂತ ಕಾರಣದಿಂದಾಗಿ ಸಿಟಿ ರವಿ ಅವರನ್ನ ರಿಲೀಸ್ ಮಾಡೋದಕ್ಕಾಗುತ್ತಾ, ಅದು ಇಲ್ಲಿರುವಂತ ಕಾನೂನಾತ್ಮಕವಾದಂತ ಪ್ರಶ್ನೆ. ರವಿ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಸಿಟಿ ರವಿ ವಿರುದ್ಧದ ಪ್ರಕರಣ ವರ್ಗಾವಣೆ ಆಗಿದೆ. ಸಿಟಿ ರವಿ ಅವರಿಗೆ ನ್ಯಾಯಾಂಗ ಬಂಧನವನ್ನೇನು ಕೋರ್ಟ್ ವಿಧಿಸಿಲ್ಲ. ಜೆಎಂಎಫ್ಸಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿಲ್ಲ. ನಿಮ್ಮ ಏನು ಒತ್ತಾಸೆ ಇತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಥವಾ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಬೇಕು ಅಂತೇಳಿ ಅದ್ಯಾವುದು ಕೂಡ ಆಗಿಲ್ಲ. ಈ ಕಾರಣಕ್ಕಾಗಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಅಂತ ಬಿಜೆಪಿಯ ನಾಯಕರುಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಪೊಲೀಸರಿಗೆ. ಕೋರ್ಟ್ ಹಾಲ್ನ ಹೊರಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಕಾನೂನಾತ್ಮಕವಾಗಿ ಇಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತಾ ಕಾನೂನಿನ ಚೌಕಟ್ಟಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಬಹಳ ಕಷ್ಟ ಸಾಧ್ಯ. ಯಾಕಂತಾರೆ ಸಿಟಿ ರವಿ ಅವರು ಈಗ ಪೊಲೀಸ್ ವಶದಲ್ಲಿರುವಂತಹ ಕಾರಣಕ್ಕಾಗಿ ಅವರ ಕಂಪ್ಲೀಟ್ ಜವಾಬ್ದಾರಿ ಇಲ್ಲಿ ಪೊಲೀಸರದ್ದೇ ಆಗಿರುತ್ತೆ. ಅವರ ಆರೋಗ್ಯದಿಂದ ಹಿಡಿದು ಅವರ ಭದ್ರತೆಯಿಂದ ಹಿಡಿದು ಅವರನ್ನು ವಿಚಾರಣೆಗೆ ಒಳಪಡಿಸುವ ತನಕದ ಎಲ್ಲ ಜವಾಬ್ದಾರಿಯೂ ಕೂಡ ಪೊಲೀಸರದ್ದೇ ಆಗಿರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಅವರು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿಲ್ಲ ಅಥವಾ ಒಂದು ಕೋರ್ಟ್ನಿಂದ ಮತ್ತೊಂದು ಕೋರ್ಟಿಗೆ ವರ್ಗಾವಣೆ ಮಾಡಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅವರನ್ನು ಹೀಗೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಅವರನ್ನು ಈಗ ಕೊಡೋದಕ್ಕಾಗುತ್ತಾ, ಆಯಿತು ನೀವು ನಿಮ್ಮ ನೋಡ್ಕೊಳ್ಳಿ ಅಂತೇಳಿ ಏನಾದ್ರು ಕಳಿಸ್ಕೊಡೋಕ್ಕಾಗುತ್ತಾ, ಅದು ಸಾಧ್ಯ ಆಗಲ್ಲ ಅಂತ ಕಾಣಿಸುತ್ತೆ. ಬಟ್ ಸಿಟಿ ರವಿ ಅವರ ವಕೀಲರು ಇಂಥದ್ದೊಂದು ವಾದವನ್ನು ಇಡ್ತಾ ಇದ್ದಾರೆ. ನೋಡಿ, ಅವ್ರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿಲ್ಲ, ಆ ಕಾರಣಕ್ಕಾಗಿ ಅವರನ್ನು ರಿಲೀಸ್ ಮಾಡಿ ನೀವು ಅನ್ನುವಂಥ ರೀತಿಯಾಗಿ.